ಬಳ್ಳಾರಿಯಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡಿತು. ಆನಂತರ ಸರ್ಕಾರ ಕೂಡ ಅಲರ್ಟ್ ಆಯಿತು. ಇದರ ಮುಂದುವರೆದ ಭಾಗ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡ ಬಳ್ಳಾರಿಗೆ ಭೇಟಿ ಕೊಟ್ಟರು. ಆದರೆ ಬಳ್ಳಾರಿಯಲ್ಲಿರುವ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾಗಿದ್ದಾರೆ ನಾಗಲಕ್ಷ್ಮಿ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಯನ್ನ. ಆಸ್ಪತ್ರೆ ಅವ್ಯವಸ್ಥೆಗೆ ಕುಪಿತರಾಗಿದ್ದಾರಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ. ಕುಡಿಯುವ ನೀರಿನ ಟ್ಯಾಂಕ್ ಗಲೀಜು ಕಂಡು ಕೋಪವಾಗಿದೆ. ಟ್ಯಾಂಕ್ ಕ್ಲೀನ್ ಮಾಡಿಸಲ್ವಾ, ಈ ಬಗ್ಗೆ ವರದಿ ನೀಡಿ ಅಂತ ಕೋಪಗೊಂಡಿದ್ದಾರೆ ನಾಗಲಕ್ಷ್ಮಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ನಿಮ್ಮ ರಿಪಬ್ಲಿಕನ್ ತೆರೆದಿಟ್ಟಿತ್ತು. ಜೊತೆಗೆ ಅಲ್ಲಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅತಿ ದೊಡ್ಡ ಅಭಿಯಾನ ಮಾಡಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಗ್ಯ ಸಚಿವರು ಓಡೋಡಿ ಬಳ್ಳಾರಿಗೆ ಹೋಗಿ ಮೃತಪಟ್ಟ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳೋ ಮಟ್ಟಿಗೆ, ಜೊತೆಗೆ 5 ಲಕ್ಷ ಪರಿಹಾರ ನೀಡೋ ಮಟ್ಟಿಗೆ ಈಗ ನಾಗಲಕ್ಷ್ಮಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮಾಡಿಸಿಲ್ಲ ಅಂದ್ರೆ ಬಳ್ಳಾರಿ ಹಾಸ್ಪಿಟ್ಲು ನೀವು ಯಾವಾಗಲೂ ನೀವು ಜಿಲ್ಲಾ ಆಸ್ಪತ್ರೆ ನೋಡಿದಾಗ ಈ ಥರ ಯಾವತ್ತೂ ಆಗಿರಲಿಲ್ಲ. ಒಂದು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಮತ್ತೆ ರಾಯಚೂರಲ್ಲೂ ಆಗಿದೆ, ಬೆಳಗಾಮಲ್ಲಾಗಿದೆ, ಇದಕ್ಕೆ ಮುಂಚೆ ಪಾವಗಡನೂ ಆಗಿತ್ತು. ಇದೇ ಕಂಪನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಅಲ್ಲಿನ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ರಿಪಬ್ಲಿಕನ್ ವರದಿ ಮಾಡಿತು. ಅಟ್ಲೀಸ್ಟ್ ಆಗ್ಲಾದ್ರೂ ಸಿಬ್ಬಂದಿಗಳು ಆರೋಗ್ಯ ಸಚಿವರು ಎಚ್ಚೆತ್ಕೊಂಡ್ರ ಅಂದ್ರೆ ಇಲ್ಲ, ಕಾರಣ ಮಹಿಳಾ ಆಯೋಗದ ಅಧ್ಯಕ್ಷರ ತರಾಟೆಗೆ ತೆಗೆದುಕೊಳ್ಬೇಕಾಯ್ತು. ಹೇಗಿತ್ತು ಇವತ್ತಿನ ಸನ್ನಿವೇಶ? ಶ್ರುತಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಏನು ಸರಣಿ ಸಾವಾಗ್ತಾ ಇತ್ತು ಬಾಣಂತಿಯರು, ಆ ವಿಚಾರವನ್ನ ಮೊದಲಿಗೆ ಸಾಕು ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ವಿರೋಧ ಪಕ್ಷ ಕೂಡ ನಿರ್ಲಕ್ಷ್ಯವನ್ನ ಮಾಡಿತ್ತು. ಆ ರಿಪಬ್ಲಿಕನ್ ಯಾವಾಗ ವರದಿ ಮಾಡ್ತು, ಆ ಬಳಿಕ ಎಚ್ಚೆತ್ತ ಸರ್ಕಾರದ ಸಚಿವರು ಕೂಡ ಜಿಲ್ಲಾಸ್ಪತ್ರೆಗೆ ಬಂದ್ರು, ವಿರೋಧ ಪಕ್ಷಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಲೋಕಾಯುಕ್ತರು ಕೂಡ ಏನೋ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ರು. ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರು ಇವತ್ತು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಅವ್ಯವಸ್ಥೆಗಳನ್ನ ಗಮನಿಸಿ ಅಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗೆ ತರಾಟೆಯನ್ನ ತೆಗೆದುಕೊಂಡ ಘಟನೆ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ನಡೆಯಿತು. ನಾಗಲಕ್ಷ್ಮಿ ಅವರು ಇವತ್ತು ಬೆಳಗ್ಗೆ ಜಿಲ್ಲಾಸ್ಪತ್ರೆಗೆ ಬಂದು ಹೆರಿಗೆ ವಾರ್ಡ್ ಅನ್ನ ನೋಡ್ತಾರೆ, ಜೊತೆಗೆ ಓಟಿಯನ್ನ ನೋಡ್ತಾರೆ. ಅದಾದ ಬಳಿಕ ವೈದ್ಯರಿಂದ ಬಾಣಂತಿಯರ ಸಾವಿಗೀಡಾದ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಬಾತ್ರೂಮ್ಗಳಿಗೆ ಹೋಗ್ತಾರೆ. ಆ ಬಾತ್ರೂಮ್ಗಳಿಗೆ ಯಾವುದಕ್ಕೂ ಕೂಡ ಡೋರ್ ಇರೋದಿಲ್ಲ, ಜೊತೆಗೆ ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಕುಡಿಯೋ ನೀರು ಕೂಡ ಗಲೀಜಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ನಾಗಲಕ್ಷ್ಮಿ ಅವರು ಏನು ಆಸ್ಪತ್ರೆಯ ಮೇಲಿದ್ದ ಟ್ಯಾಂಕ್ ಬಳಿ ಹೋಗ್ತಾರೆ. ಆ ಟ್ಯಾಂಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ಟ್ಯಾಂಕ್ ನಲ್ಲಿ ಸಾಕಷ್ಟು ಮಣ್ಣಿತ್ತು, ಧೂಳು, ಜೊತೆಗೆ ಆ ನೀರು ಸಂಪೂರ್ಣವಾಗಿ ಗಲೀಜಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಯೇ ನೇರವಾಗಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಮನೆಯಲ್ಲಾದ್ರೆ ಸುಮಾರು 4 ರಿಂದ 5 ತಿಂಗಳಿಗೆ ಒಮ್ಮೆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡ್ತೀವಿ. ಆದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಶಾಸಕ ಪ್ರಭು ಚವ್ಹಾಣ್ ಮಹಾರಾಷ್ಟ್ರಕ್ಕೆ ಅದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ವಾಪಸ್ ಆಗ್ತಿದ್ದಾಗ ಶಿವಸೇನೆಯವರು ಅವರಿಗೆ ಅಡ್ಗಾಲ್ ಹಾಕ್ಬಿಟ್ರು, ತಡೆ ಒಡ್ಬಿಟ್ರು. ಇದು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಯ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಶಾಸಕ ಪ್ರಭು ಚವ್ಹಾಣ್ ಅಂತ ಅಲ್ಲ, ಬದಲಾಗಿ ರಾಜ್ಯದ ಬೇರೆ ಸಚಿವರು ಅನ್ಕೊಂಡು ಅವರು ಅಡ್ಗಾಲ್ ಹಾಕಿದ್ರು. ಶಾಸಕರು, ಅದು ಕೂಡ ನಾವು ವಿರೋಧ ಪಕ್ಷದವರು ಅಂದ ಮೇಲೆ ಅವರು ಸೈಲೆಂಟ್ ಆದ್ರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯದ ಸಚಿವರ ವಿರುದ್ಧ ಪ್ರತಿಭಟನೆಗೆ ಹಾಗಾದ್ರೆ ಶಿವಸೇನೆ ಪ್ಲಾನ್ ಮಾಡ್ಕೊಂಡಿತ್ತ ಅನ್ನೋದು ಪ್ರಶ್ನೆ ಶಾಸಕರ ಈ ಮಾತಿನಿಂದ. ನಿನ್ನೆ ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ಶಾಸಕರು ಹೋದಂಥ ಸಂದರ್ಭದಲ್ಲಿ, ಅದರಲ್ಲೂ BJP ಶಾಸಕರು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವರು ಏನು ಮುತ್ತಿಗೆ ಹಾಕೋದು ಸಂಬಂಧಪಟ್ಟು ಬಂದಿದ್ರು. ಈ ಸಂಬಂಧಪಟ್ಟಂತೆ ವೇದವ್ಯಾಸ್ ಕಾಮತ್ ಅವರು ಕೂಡ ಇದ್ರು, ಪ್ರಭು ಚವ್ಹಾಣ್ ಕೂಡ ಇದ್ರು, ವೇದವ್ಯಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅಲ್ಲಿ? ಅಂದರೆ ಉದ್ಧವ್ ಠಾಕ್ರೆ ಬಣದವ್ರು ಬಂದಿದ್ದು ಕಾರ್ಯಕರ್ತರು ಮುತ್ತಿಗೆ. ನಾವು ನಿನ್ನೆ ರಜಾ ಇರುವಂಥ ಸಂದರ್ಭದಲ್ಲಿ ನಾವು ಕೋಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದೇವರನ್ನು ವಿಶೇಷವಾಗಿ ಕೈ ಮುಗಿದು ಬರುವಂಥ ದೃಷ್ಟಿಯಲ್ಲಿ ನಾವು ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂಥ ವಿ ಸುನಿಲ್ ಕುಮಾರ್ ಅವರು, ಮಾಜಿ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರು, ದಿನಕರ್ ಶೆಟ್ಟಿ ಅವರು, ಕುಮಟಾ MLA, ನಾನು, ಹೀಗೆಲ್ಲ ನಾವೆಲ್ಲ ಹೋಗಿದ್ವಿ.
ಹೋದಂಥ ಸಂದರ್ಭದಲ್ಲಿ ಅವರಿಗೆ ಯಾರೋ ಅಲ್ಲಿ ಮಾಹಿತಿಗಳು ಕೊಟ್ಟಿದ್ದರಂತೆ ಕರ್ನಾಟಕ ರಾಜ್ಯದ ಆಡಳಿತ ಪಕ್ಷದ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಅವರಿಗೆ ತಪ್ಪಾಗಿ ಸಿಕ್ಕಿ ಅವರು ಕರ್ನಾಟಕ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಉದ್ಧವ್ ಠಾಕ್ರೆಯವರ ಶಿವಸೇನೆ ಪಾರ್ಟಿಯ ಪ್ರಮುಖರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಅವರ ಮಾತನ್ನು ಜೋರಾಗಿ ಪ್ರಾರಂಭ ಮಾಡಿದರು. ಸಚಿವರು ಯಾರು ಹೋಗ್ಬೇಡ ಅಲ್ಲಿ ಹೋದ್ರೆ ಪ್ರತಿಭಟನೆ ಬಿಸಿ ತಟ್ಟುತ್ತೆ ಅಂತ ಹೇಳ್ತೀರಾ? ಅಂದರೆ ನನ್ನ ಅನುಭವದ ಮೇಲೆ ನಾನು ಒಂದು ಮಾತನ್ನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಉದ್ಭವ್ ಬಣ ಒಟ್ಟು, ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಉದ್ಭವ್ ಬಣ ಕೋಲ್ಹಾಪುರ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ಲೆಕ್ಕಾಚಾರ ಅಂತೇಳಿ ಅರ್ಥ ಆಗಲ್ಲ. ಆದರೂ ಇಲ್ಲಿಯ ಸಚಿವರುಗಳು ಹೋದರೆ ಅವರಿಗೂ ಕೂಡ ಇದಕ್ಕಿಂತ ಘೋರವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅಥವಾ ಅವರು ಹೋರಾಟ ಮಾಡುವಂಥದ್ದು 100ಕ್ಕೆ 100 ಕಣ್ಣಿಗೆ ಅವರ ಆಕ್ರೋಶಗಳನ್ನು ಕಂಡಾಗ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಇಲ್ಲಿಯ ಸಚಿವರು ಭಾಳ ಎಚ್ಚರವನ್ನು ವಹಿಸುವುದು ಒಳ್ಳೆಯದು. ಓದೋದು ಬೇಡ ಅಂತ ಹೇಳ್ತಾರೆ, ಸಲಹೆ ಕೊಡ್ತೀವಿ. ಓಡೋದು ಬೇಡ ಅಂತ, ದೇವರ ಹತ್ರ ಹೋಗೋದು ಬೇಡ ಅಂತ ಹೇಳಲಿಕ್ಕೆ ನನಗಾಗಲ್ಲ. ಆದರೂ ಸಲಹೆ ಏನಂತ ಹೇಳಿದ್ರೆ ಇಲ್ಲಿಯ ಸಚಿವರು, ಕರ್ನಾಟಕ ಸಚಿವರು ಅಲ್ಲಿ ಹೋದರೆ ಇದೊಂದು ಯಾವ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೋ, ಅವರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾರೋ, ಅಥವಾ ಇಲ್ಲಿ ಕಾಂಗ್ರೆಸ್ ಮತ್ತು ಮಹಾರಾಷ್ಟ್ರದಲ್ಲಿ ಉದ್ಭವ್ ಒಟ್ಟಾಗಿದ್ದರೂ ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಗೆ ಅವರು ಯಾಕೆ ವಿರೋಧ ಮಾಡ್ತಾರೆ, ಇದನ್ನೆಲ್ಲವನ್ನು ಅರ್ಥೈಸ್ಕೊಳ್ಳಿಕ್ಕೆ ಭಾಳ ಕಷ್ಟದ ಸತ್ಯ. ಧನ್ಯವಾದ. ವೇದವಾಸ್ ಕಾಮತ್ ಅವ್ರು ಹೇಳ್ತಾ ಇರುವಂಥದ್ದು ಕರ್ನಾಟಕದ ಸಚಿವರಿಗೆ ಇದರ ಬಿಸಿ ತಟ್ಟಬೇಕಾಗಿತ್ತು. ಯಾಕಂದರೆ ಸಚಿವರು ಅಂತ ಅಂದ್ಕೊಂಡು ನಮ್ಮ ಬಳಿ ಪ್ರತಿಭಟನೆ ಮಾಡಿದ್ರು, ಅದು ಸಚಿವರು ಯಾರು ಕೂಡ ಹೋಗಬೇಡಿ, ಅದು ಹೋದರೆ ಪ್ರತಿಭಟನೆ ಬಿಸಿ ತಟ್ಟುತ್ತೆ ಅಂತ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುಂಜಾನೆ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಳಗಾವಿ. ಬಳ್ಳಾರಿಯಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಅತಿ ದೊಡ್ಡ ಅಭಿಯಾನ ಮಾಡಿತು. ಆನಂತರ ಸರ್ಕಾರ ಕೂಡ ಅಲರ್ಟ್ ಆಯಿತು. ಇದರ ಮುಂದುವರೆದ ಭಾಗ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಕೂಡ ಬಳ್ಳಾರಿಗೆ ಭೇಟಿ ಕೊಟ್ಟರು. ಆದರೆ ಬಳ್ಳಾರಿಯಲ್ಲಿರುವ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾಗಿದ್ದಾರೆ ನಾಗಲಕ್ಷ್ಮಿ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಸಿಬ್ಬಂದಿಯನ್ನ. ಆಸ್ಪತ್ರೆ ಅವ್ಯವಸ್ಥೆಗೆ ಕುಪಿತರಾಗಿದ್ದಾರಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ. ಕುಡಿಯುವ ನೀರಿನ ಟ್ಯಾಂಕ್ ಗಲೀಜು ಕಂಡು ಕೋಪವಾಗಿದೆ. ಟ್ಯಾಂಕ್ ಕ್ಲೀನ್ ಮಾಡಿಸಲ್ವಾ, ಈ ಬಗ್ಗೆ ವರದಿ ನೀಡಿ ಅಂತ ಕೋಪಗೊಂಡಿದ್ದಾರೆ ನಾಗಲಕ್ಷ್ಮಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ನಿಮ್ಮ ರಿಪಬ್ಲಿಕ್ ತೆರೆದಿಟ್ಟಿತ್ತು. ಜೊತೆಗೆ ಅಲ್ಲಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅತಿ ದೊಡ್ಡ ಅಭಿಯಾನ ಮಾಡಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಗ್ಯ ಸಚಿವರು ಓಡೋಡಿ ಬಳ್ಳಾರಿಗೆ ಹೋಗಿ ಮೃತಪಟ್ಟ ಬಾಣಂತಿಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳೋ ಮಟ್ಟಿಗೆ, ಜೊತೆಗೆ 5 ಲಕ್ಷ ಪರಿಹಾರ ನೀಡೋ ಮಟ್ಟಿಗೆ ಈಗ ನಾಗಲಕ್ಷ್ಮಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮಾಡಿಸಿಲ್ಲ ಅಂದ್ರೆ ಬಳ್ಳಾರಿ ಹಾಸ್ಪಿಟ್ಲು ನೀವು ಯಾವಾಗಲೂ ನೀವು ಜಿಲ್ಲಾ ಆಸ್ಪತ್ರೆ ನೋಡಿದಾಗ ಈ ಥರ ಯಾವತ್ತೂ ಆಗಿರಲಿಲ್ಲ. ಒಂದು ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಮತ್ತೆ ರಾಯಚೂರಲ್ಲೂ ಆಗಿದೆ, ಬೆಳಗಾಮಲ್ಲಾಗಿದೆ, ಇದಕ್ಕೆ ಮುಂಚೆ ಪಾವಗಡನೂ ಆಗಿತ್ತು. ಇದೇ ಕಂಪನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಅಲ್ಲಿನ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ರಿಪಬ್ಲಿಕ್ ವರದಿ ಮಾಡಿತು. ಅಟ್ಲೀಸ್ಟ್ ಆಗ್ಲಾದ್ರೂ ಸಿಬ್ಬಂದಿಗಳು, ಆರೋಗ್ಯ ಸಚಿವರು ಎಚ್ಚೆತ್ಕೊಂಡ್ರ ಅಂದ್ರೆ ಇಲ್ಲ, ಕಾರಣ ಮಹಿಳಾ ಆಯೋಗದ ಅಧ್ಯಕ್ಷರ ತರಾಟೆಗೆ ತೆಗೆದುಕೊಳ್ಬೇಕಾಯ್ತು. ಹೇಗಿತ್ತು ಇವತ್ತಿನ ಸನ್ನಿವೇಶ? ಶ್ರುತಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಏನು ಸರಣಿ ಸಾವಾಗ್ತಾ ಇತ್ತು ಬಾಣಂತಿಯರು, ಆ ವಿಚಾರವನ್ನ ಮೊದಲಿಗೆ ಸಾಕು ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು, ವಿರೋಧ ಪಕ್ಷ ಕೂಡ ನಿರ್ಲಕ್ಷ್ಯವನ್ನ ಮಾಡಿತ್ತು. ಆ ರಿಪಬ್ಲಿಕ್ ಕನ್ನಡ ಯಾವಾಗ ವರದಿ ಮಾಡ್ತು, ಆ ಬಳಿಕ ಎಚ್ಚೆತ್ತ ಸರ್ಕಾರದ ಸಚಿವರು ಕೂಡ ಜಿಲ್ಲಾಸ್ಪತ್ರೆಗೆ ಬಂದ್ರು, ವಿರೋಧ ಪಕ್ಷಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಲೋಕಾಯುಕ್ತರು ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ರು. ಇದೀಗ ಮಹಿಳಾ ಆಯೋಗ